ಎಲ್ಲರಿಗೂ ಗಣೇಶ ಹಬ್ಬನ ಶುಭಾಶಯಗಳು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪವಗಡ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಅವಲಕ್ಕಿ ರಸಾಯನ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಅವಲಕ್ಕಿ ರಸಾಯನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಅವಲಕ್ಕಿ ರಸಾಯನ ಮಾಡೋದಕ್ಕೆ 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ, ಅಂದರೆ 1/4 kg ಇದೆ. 3 ಬಾಳೆಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಣ್ಣಾಗಿರೋದು. ಅರ್ಧ ಕಪ್ನಷ್ಟು ಬೆಲ್ಲ, ಅಂದರೆ 1/4 kg ಇದೆ, ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ, ಅರ್ಧ ಕಪ್ನಷ್ಟು ಚಿಕ್ಕ ಕಪ್ಪಲ್ಲಿ ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ. ಅದರಲ್ಲೇ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವಲಕ್ಕಿ ರಸಾಯನ ಮಾಡೋದಿಗೆ ನೋಡೋಣ ಬನ್ನಿ. ಅವಲಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ನೋಡಿ, ಅವಲಕ್ಕಿನ 4 ರಿಂದ 5 ಬಾರಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕು. ಯಾಕಂದರೆ ಅದರಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಇರುತ್ತೆ, ಹಂಗಾಗಿ ಚೆನ್ನಾಗಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ನೋಡಿ, ಅವಲಕ್ಕಿಗೆ ನೀವು ಹಾಲು ಹಾಕ್ಕೊಂಡಿಲ್ಲ ಅಂದರೆ ಅವಲಕ್ಕಿನ 5 ನಿಮಿಷಗಳ ಕಾಲ ನೆನೆಸಿಡಿ. ಹಾಲು ಹಾಕ್ಕೊಳ್ತೀವಿ ಅನ್ನೋದ್ರೆ ಅವಲಕ್ಕಿನ ನೆನೆಸೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಹಾಲು ಹಾಕ್ತೀವಲ್ಲ, ಹಂಗಾಗಿ ನೆನೆಸೋಂಥ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಹಾಲು ಹಾಕೋದ್ರಿಂದ ಅವಲಕ್ಕಿನ ತೊಳೆದ್ಬಿಟ್ಟು ಬಸ್ತು ಇಟ್ಕೊಳ್ತೀನಿ. ನೋಡಿ, ಈ ಥರ ನೀರೆಲ್ಲ ಬಸ್ತು ಇಟ್ಕೋಬೇಕು. ನೋಡಿ, ಅವಲಕ್ಕಿನ ತೊಳೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಈಗ ಬೆಲ್ಲ, ನೋಡಿ ಬೆಲ್ಲ ನಿಮ್ಮ ಸ್ವೀಟ್ಗೆ ಅನುಗುಣವಾಗಿ ನೀವು ಬೆಲ್ಲ ಹಾಕ್ಕೊಳ್ಳಿ. ಮತ್ತು ಈ ಬಾಳೆಹಣ್ಣು ಮತ್ತು ಹಸಿ ತೆಂಗಿನಕಾಯಿ ತುರಿ, ಹಾಲು. ನೋಡಿ, ಹಾಲು ಅವಲಕ್ಕಿ ನೆನೆಸಂಗಿದ್ರೆ ಹಾಲು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಅವಲಕ್ಕಿ ನೆನೆಸಿಲ್ಲ ಅಂದರೆ ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದರಲ್ಲೇ 1 ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಮತ್ತು ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ರಸಾಯನ. ಹಾಕಿ ಎಲ್ಲ ಒಂದು ಮಿಕ್ಸ್ ಕೊಡೋಣ. ನೋಡಿ, ಈ ಅವಲಕ್ಕಿ ರಸಾಯನ ದೇವರ ನೈವೇದ್ಯಕ್ಕೂ ಹಾಗೂ ಹಬ್ಬ ಹರಿದಿನಗಳಲ್ಲಿ ನಾವು ಉಪವಾಸ ಇದ್ದು ಹಬ್ಬ ಮಾಡಬೇಕಾಗುತ್ತಲ್ಲ, ಆ ಹಬ್ಬಗಳ ಟೈಮಲ್ಲಿ ಈ ಥರ ರಸಾಯನ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ನಾವಿವತ್ತು ನಾಗರ ಪಂಚಮಿ ಮಾಡ್ತಾಯಿದ್ವಿ. ಅಂದರೆ ನಾಗರ ಪಂಚಮಿ ದಿನ ನಾವು ಮಾಡೋದಿಲ್ಲ, ನಮ್ಮ ಕಡೆ ಗಣೇಶನ ಹಬ್ಬದಲ್ಲೇ ನಾಗರ ಪಂಚಮಿ ಮಾಡ್ತೀವಿ. ಹಂಗಾಗಿ ಉಪ್ಪು ಖಾರ ಏನು ತಿನ್ನೋದಿಲ್ಲ ನಾವು ಪೂಜೆ ಮಾಡೋರು. ಅಂದರೆ ಸಾಯಂಕಾಲ ನಾವು ನಾಗಪ್ಪನಿಗೆ ಪೂಜೆ ಮಾಡೋದು, ಹಂಗಾಗಿ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಈ ಥರ ಮಾಡ್ಕೊಂಡು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಶ್ರೇಷ್ಠವಾದದ್ದು ಈ ಅವಲಕ್ಕಿ ರಸಾಯನ. ಹಂಗಾಗಿ ಈ ಥರ ಮಾಡ್ಕೊಂಡು ತಿಂತೀವಿ. ನೋಡಿದ್ರಲ್ವಾ, ನೋಡಿ, ಉಪವಾಸ ಇದ್ದೀವಿ ಅಂದರೆ ಬಾಳೆದೆಲೆ ಮೇಲೇ ಊಟ ತಿನ್ನಬೇಕು, ಅದು ಶ್ರೇಷ್ಠವಾದದ್ದು. ನಾವು ಪ್ಲಾಸ್ಟಿಕ್ ತಟ್ಟೆ ಅಥವಾ ಸಿಲ್ವರ್ದು ಸ್ಟೀಲ್ ತಟ್ಟೆಯಲ್ಲಿ ಊಟ ತಿನ್ನಬಾರ್ದು, ಅದು ಉಪವಾಸ ಇದ್ದಕ್ಕೂ ಸಾಕಾಗಲ್ಲ. ನೋಡಿದ್ರಲ್ವಾ ಯಾವ ರೀತಿ ಬಾಳೆಹಣ್ಣಿನ ರಸಾಯನ ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಸಿ ರೆಸಿಪಿಗಾಗಿ ಉಮಾ ಪವಗಡ ಕುಕಿಂಗ್ ಚಾನಲ್ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.